ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಸಲ್ಲಿಕೆಯಾದ ದಿನದಿಂದಲೂ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲು ಬೇಡಿಕೆ ಇದೆ. ದಶಕಗಳೇ ಸಂದರೂ ಈ ಶಿರಾಸು ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಿಲ್ಲ. ಈ ಕಾರಣಕ್ಕಾಗಿ ಈ ಮೀಸಲನ್ನ ಕಡ್ಡಾಯಗೊಳಿಸಲು ಮುಂದಾಗಿದೆ ಸರ್ಕಾರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿಯಮಗಳನ್ನು ರೂಪಿಸುವ ಕಾರ್ಯದಲ್ಲಿ ತೊಡಗಿದ್ದರೆ, ಇತ್ತ ಕಾರ್ಮಿಕ ಇಲಾಖೆ ಮೂಲದಲ್ಲಿ ಬದಲಾವಣೆ ಮೂಲಕ ಕನ್ನಡಿಗರ ಕನಸು ನನಸು ಮಾಡುವ ಕಾರ್ಯ ಆರಂಭಿಸಿದೆ. ಈ ಕುರಿತು ವರದಿ ಇಂದಿನ ವಿಜಯವಾಣಿಯ ಮುಖಪುಟದಲ್ಲಿದೆ. ವಿಪಕ್ಷಗಳ ಒಕ್ಕೂಟವಾದ ಇಂಡಿಯಾ ಬ್ಲಾಕ್ನ ಅಧ್ಯಕ್ಷ ಸ್ಥಾನಕ್ಕೆ ಹಿಂದಿನ ಸಭೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಪ್ರಸ್ತಾವವಾಗಿತ್ತು. ಶನಿವಾರ ನಡೆದ ವಿಪಕ್ಷಗಳ ನಾಯಕರ ವರ್ಚುವಲ್ ಸಭೆಯಲ್ಲಿ ಇದಕ್ಕೆ ವಿಪಕ್ಷಗಳು ಒಪ್ಪಿಗೆ ನೀಡಿದ್ದು, ಮಲ್ಲಿಕಾರ್ಜುನ್ ಖರ್ಗೆ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಇದಲ್ಲದೆ ಸಭೆಯಲ್ಲಿ ಚರ್ಚೆಯಾದ ವಿಷಯಗಳೇನು ಎನ್ನುವ ವಿವರ ಇಂದಿನ ದೇಶ ವಿದೇಶ ಪುಟದಲ್ಲಿದೆ. ಜಾಗತಿಕವಾಗಿ ಪ್ರಮುಖ ಸಂಚಾರ ಮಾರ್ಗವಾಗಿರುವ ಕೆಂಪು ಸಮುದ್ರದಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ಹೌತಿ ಪಡೆಗಳ ದಾಳಿಯನ್ನು ನಿಗ್ರಹಿಸಲು ಅಮೆರಿಕ ಹಾಗೂ ಬ್ರಿಟನ್ ಪಡೆಗಳು ಯೆಮೆನ್ ಮೇಲೆ ದಾಳಿ ಮುಂದುವರೆಸಿದೆ. ಇದಕ್ಕೆ ಪ್ರತಿಕಾರವಾಗಿ ಹೌತಿ ಪಡೆಗಳು ಕ್ಷಿಪಣಿಗಳನ್ನು ಉಡಾಯಿಸಿದ್ದು, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ವಾತಾವರಣ ನಿರ್ಮಾಣವಾಗಿದೆ. ಈ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ 2ನೇ ಸುತ್ತಿನ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಮಣಿಪುರದಿಂದ ಇಂದು ಆರಂಭಿಸಲಿದ್ದಾರೆ. 2 ತಿಂಗಳಿಗೂ ಅಧಿಕ ಕಾಲ 15 ರಾಜ್ಯಗಳ 85 ಜಿಲ್ಲೆ ಹಾಗೂ 100ಕ್ಕೂ ಅಧಿಕ ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಯಾತ್ರೆ ಸಾಗಲಿದೆ. ಈ ಕುರಿತು ವರದಿ ಇಂದಿನ ಸಂಚಿಕೆಯಲ್ಲಿದೆ. ವಿದೇಶಗಳಲ್ಲಿ ಭಾರತದ ಬಾಸ್ಮತಿ ಅಕ್ಕಿಗೆ ಭಾರಿ ಬೇಡಿಕೆ ಇದೆ. ಇದೀಗ ವಿಶ್ವದ ಅತ್ಯುತ್ತಮ ಅಕ್ಕಿ ಎಂಬ ಹೆಗ್ಗಳಿಕೆಯು ಭಾರತದ ಅಕ್ಕಿಗೆ ದಕ್ಕಿದೆ. ಕ್ರೊಯೇಷಿಯಾ ಮೂಲದ ಆಹಾರ ಮತ್ತು ಪ್ರಮಾಣ ಮಾರ್ಗದರ್ಶಿ ಟೆಸ್ಟ್ ಅಟ್ಲಾಸ್ 2022-23ನೇ ಸಾಲಿನ ವರ್ಷಾಂತ್ಯದ ಪ್ರಶಸ್ತಿಗಳ ಭಾಗವಾಗಿ ಈ ಘೋಷಣೆ ಮಾಡಿದೆ. ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ. ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದ ಕೇರಳದ ಶಬರಿಮಲೆಯಲ್ಲಿ ಸೋಮವಾರ ಅಂದರೆ ಜನವರಿ 15ರಂದು ಮಕರ ಜ್ಯೋತಿ ದರ್ಶನವಾಗಲಿದೆ. ಈ ಕುರಿತು ಸಿದ್ಧತೆ ಹಾಗೂ ಸ್ವಾಮಿಗೆ ತೊಡಿಸಲಿರುವ ಆಭರಣಗಳನ್ನು ಕೊಂಡೊಯ್ಯುವ ಪಂದಳ ಯಾತ್ರೆಯೂ ಶುರುವಾಗಿದೆ. ಈ ವರದಿ ಇಂದಿನ ಸಂಚಿಕೆಯಲ್ಲಿದೆ. ರಾಮ ಮಂದಿರ ನಿರ್ಮಾಣಕ್ಕಾಗಿ ದೇಶದಾದ್ಯಂತ ನಡೆದ ಹೋರಾಟದಲ್ಲಿ ಬಿಜೆಪಿ ಹಿರಿಯ ನಾಯಕ ಹಾಗೂ ಮಾಜಿ ಉಪ ಪ್ರಧಾನಿ ಲಾಲ್ ಕೃಷ್ಣ ಅಡ್ವಾಣಿ ಅವರ ಪಾತ್ರ ಅತ್ಯಂತ ಹಿರಿದು. ಪ್ರಸ್ತುತ ಇಡೀ ದೇಶ ರಾಮಮಯವಾಗಿದ್ದು, ಕೋಟ್ಯಂತರ ಭಾರತೀಯರ ದೈವಿಕ ಕನಸು ಇದೇ ತಿಂಗಳ 22ರಂದು ನನಸಾಗುತ್ತಿದೆ. ಈ ಸಂದರ್ಭದಲ್ಲಿ ಅಡ್ವಾಣಿಯವರು ಬರೆದ ವಿಶೇಷ ಲೇಖನ ಇಂದಿನ ಸಂಚಿಕೆಯಲ್ಲಿದೆ. ಅತಿಮಾನುಷ ಶಕ್ತಿಗಳ ಆರಾಧನೆ ನಿಗೂಢ ಜಗತ್ತು. ದೇಶ ವಿದೇಶಗಳಲ್ಲಿ ವಿವಿಧ ರೂಪಗಳಲ್ಲಿ ಅತೀಂದ್ರಿಯ ಶಕ್ತಿಗಳ ಉಪಾಸನೆ ನಡೆಸಲಾಗುತ್ತಿದ್ದು, ಈ ಕುರಿತು ಲೇಖನ ಇಂದಿನ ವಿಜಯ ವಿಹಾರ ಪುಟದಲ್ಲಿದೆ. ಮತ್ತೊಮ್ಮೆ ಕನ್ನಡ ಚಿತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಖುಷಿ ರವಿ. ದಿಯಾ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಈ ನಟಿ ಪಾದಾರ್ಪಣೆ ಮಾಡಿದರು. ಇದೀಗ ವಿಜಯ್ ರಾಘವೇಂದ್ರ ಅವರಿಗೆ ಜೋಡಿಯಾಗಿ ಕೇಸ್ ಆ ಕೊಂಡಾಣ ಸಿನಿಮಾದಲ್ಲಿ ನಟಿಸಲಿದ್ದಾರೆ. ಜೊತೆಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವ ಖುಷಿ ವಿಜಯವಾಣಿಯ ಜೊತೆಗೆ ಮಾತಿಗೆ ಸಿಕ್ಕಿದರು. ಅವರು ಹೇಳಿದ್ದೇನು ಎನ್ನುವ ವಿವರ ಇಂದಿನ ಉಲ್ಲಾಸ ಪುಟದಲ್ಲಿದೆ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಬರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.